ಸರಿ ಇದೆ. ಇವಾಗ ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು? ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು. ದೊಡ್ಡದಾದ್ಮೇಲೆ ಏನಾಗಬೇಕು ಅಂತ ಇದ್ದೀರಾ? ನಾನು ದೊಡ್ಡಳಾದ್ರೆ ಡಾಕ್ಟರ್ ಆಗ್ಬೇಕಂತೀನಿ. ನೀನು ಡಾಕ್ಟರ್ ಆಗಿ ಏನು ಮಾಡ್ತೀಯಾ? ನಾನು ಡಾಕ್ಟರ್ ಆಗಿ ಜನಗಳಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ತೀನಿ. ಸರಿ ಹೇಳಿದಾನೆ, ನೀನೇನಾಗಬೇಕು ಅಂತ ಇದೆಯಾ? ನಾನು ದೊಡ್ಡಳಾದ್ಮೇಲೆ AS ಆಗಬೇಕು ಅಂತಿದ್ದೀನಿ. IAS ಆಗಿ ಏನು ಮಾಡ್ತೀಯಾ? ನಮ್ಮ ಹಳ್ಳಿಯಲ್ಲಿರೋ ಜನಗಳಿಗೆಲ್ಲ ಒಳ್ಳೇದು ಮಾಡ್ತೀನಿ. ಹೌದಾ? ಹೇಳಿದ್ರೆ ನೀನು ಮಾಡ್ತೀರಾ? ಮೇಡಮ್ ನಾನು ಲಾಯರ್ ಆಗ್ಬೇಕಂತಿದ್ದೀನಿ. ಲಾಯರ್ ಆಗಿ ಏನು ಮಾಡ್ತೀಯಾ? ಮೇಡಮ್ ನಾನು ಲಾಯರ್ ಆಗಿ ಜನಗಳಿಗೆಲ್ಲ ನ್ಯಾಯ ಕೊಡಿಸ್ತೀನಿ. ಹೌದಾ? ಹೇಳಿ ನೀನೇನಾಗಬೇಕು ಅಂತಿದ್ಯಾ? ಟೀಚರ್ ಆಗಿ ಏನು ಮಾಡ್ತೀಯಾ? ಹೌದಾ? ಮದುವೆ ಮಾಡಿರೋ ಇಲ್ವೋ? ಮಾಡ್ತೀವಿ. ಹೌದು ಗೌಡ್ರೆ, ನನ್ನ ಮಾಮಯ್ಯ ನಮ್ಗೆ ಚೆನ್ನಾಗಿ ಗೌಡ್ರೆ, ಅವನೇ ಕೊಟ್ಟು ಮದುವೆ ಮಾಡ್ತೀವಿ. ನಾವು ಹುಡುಕ್ತೇವೆ ಗೌಡ್ರೆ, ಸಿಕ್ಕ ತಕ್ಷಣ ಬೇಗ ಮಾಡ್ತೀವಿ. ಹಾಗೆ ಹಣಕಾಸು ಅಡ್ಜಸ್ಟ್ ಆಗ್ಬೇಕಲ್ಲ ಗೌಡ್ರೆ, ಮಾಡ್ತೀವಿ, ಬೇಗ ಮಾಡ್ತೀವಿ. ಬೇಗ ಹೊಂದಿಸ್ಕೊಂಡು ಮದುವೆ ಮಾಡಿ. ನಾವು ಅವಾಗಲೇ ಹುಡುಕಿದೀವಿ ಗೌಡ್ರೆ, ಕಾರ್ತಿಕ್ ಮಾಡ್ತೀವಿ ಗೌಡ್ರೆ. ಈಗ ನಿಮ್ದು ಮಾಡ್ತೀವಿ ಗೌಡ್ರೆ. ಮಗಳು ಚೆನ್ನಾಗಿ ಓದ್ತಾವಳೆ, ಇನ್ನೊಂದು ವರ್ಷ ಓದ್ತೀವಿ ಗೌಡ್ರೆ, ಆಮೇಲೆ ನೋಡೋಣ. ಓದ್ತೀನಿ ಅಂತ ಕೊಟ್ರೆ ಆಗಲ್ಲ, ಬೇಗ ಮದುವೆ ಮಾಡಿ ಮುಗಿಸ್ರಿ. ಶುಭೋದಯ ಮೇಡಮ್. ನೀನು ಒಬ್ಬಳೇ ಸ್ನೇಹಿತರಲ್ಲೇ ಮೇಡಮ್ ಅವಾಗೆಲ್ಲ ಮದುವೆ ಆಗೋಯ್ತು. ಹೌದಾ? ನೀನು IAS ಆಗಬೇಕು ಅಂತ ಇದೆಯಾ? ಜಾಣೆ ಇದೆಯಾ? ಎಲ್ಲಿ ನಾನು ನಿನಗೆ ಪದ್ಯ ಮಾಡಿದ್ದು ನೋಡು. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನಿನ್ನ ಆನಂದ. ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ನೋಡಿ ಎಷ್ಟು ಚೆನ್ನಾಗಿ ಓದಿದ್ಯಾ, ಜಾಣೆ ಇದೆಯಾ? ನೋಡಿ ನಾನು ಎಷ್ಟು ಚೆನ್ನಾಗಿ ಬರ್ತಿದ್ದೀನಿ. ಮೇಡಮ್ ನನ್ನ ಜಾಣೆ ಅಂದ್ರು. ಎಷ್ಟು ಚೆನ್ನಾಗಿ ಬರೀತೀಯ, ಎಷ್ಟು ಚೆನ್ನಾಗಿ ಓದ್ತೀಯ, ನೀ ಯಾವಾಗಲೂ ಜಾಯಿನ್ ಮಗಳೇ. ಮಗನ ಮುದ್ದಾಡಿ ಹಾಡ್ ಮಾಡ್ತಾರೆ. ಗೌರ್ಮೆಂಟ್ ಕಳ್ಸುತ್ತಾ ಬೇಗ ಮದುವೆ ಕಳ್ಸಿ ಅಂತ. ಯಾಕೆ ನಟಿ? ಅದೆಲ್ಲ ಗೊತ್ತಿಲ್ಲ. ನಾಳೆ ಮದುವೆ ಮಾಡ್ಬೇಕಷ್ಟೇ. ನಾನು ಒಬ್ಬರು ಹುಡುಗನ್ ಮಾಡಿದ್ದೀನಿ. ಅವ್ನಿಗೆ ಹಣ ಆಸ್ತಿ ಜೋರಾಗೈತೆ. ಅವ್ನಿಗೆ ನನ್ನ ಮಗನ ಕೊಟ್ಟು ಮದುವೆ ಮಾಡಿದ್ರೆ ರಾಣಿ ತರ ಇರ್ತಾಳೆ. ನಾನೆಲ್ಲ ಈ ಹಳ್ಳಿಗೆ ಬಂದ್ಕೊಳ್ತೆ. ನನ್ನ ಮಗಳೆಲ್ಲ ರಾಣಿ ತರಕ್ಕೆ ಆಡಿದ್ದೀನಿ. ಚೆನ್ನಾಗಿ ಓದ್ತಾವಳೆ, ಇನ್ನೊಂದು ವರ್ಷ ನೋಡೋಣ. ಅದೆಲ್ಲ ಬೇಕಾಗಿಲ್ಲ, ನಾಳೆ ಮದುವೆ. ನೀನು ಏನಾಗುತ್ತೆ ಆಟ ಮಾಡ್ತೀವಿ. ಬೇಗ ಕರ್ಕೊಂಡು ಬನ್ನಿ ಎಂತ ಎಷ್ಟು ಮಾಡ್ತೀರಾ? ನಿಮ್ಮ ಮಗಳು ಕ್ಯಾಂಟೀನ್ ಪತ್ರಿಕೆ ಕಳಿಸಬೇಕು. ಅಯ್ಯೋ ನಂಗಂತೂ ಓದಕ್ಕೆ ಬರಲ್ಲ. ನೀನೇ ಹೊಸಿ ಓದಿ ಹೇಳಪ್ಪ. ಪ್ಯಾಟೇಜ್ ಶಾಪ್ ಕಡೆಯಿಂದ ಸುತ್ತೋಗಿದ್ದಾರೆ. ನೀನು ನಡಿಯಾ ಆಕ್ಸಿಡೆಂಟಾಗಿ ಸೋದವಂತೆ. ಹೋಗಿ ಬರ್ಕೊಂಡ್ಬನ್ನಿ. ಅವಳೇ ಭಯ್ಯ, ಆಗಿದ್ದೇನೋ ಆಗೋಯ್ತು. ನೀ ಈ ಊರಲ್ಲೇ ಇದ್ರೆ ನೀ ಜೀವನ ಹಾಳು ಮಾಡ್ತಾರೆ ಮಗಳೇ. ನೀನ ಪ್ಯಾಟೆ ಕಟ್ಸಿ, ನಾನು ಚೆನ್ನಾಗಿ ಓದಿಸಿ ಮಗಳೇ. ಸರಿ ಅಪ್ಪಯ್ಯ. ಅಪ್ಪಯ್ಯ ಮಗಳೇ ಪ್ಯಾಟೆ ಬಂದವಾ? ಹೌದಾ ಅಪ್ಪಯ್ಯ? ಮಗಳು ಪ್ಯಾಟೆಯಿಂದ ಒಂದು IAS ಮಾಡ್ಕೊಂಡ್ರವಳೆ. ಅಷ್ಟೇ ಬರ ನೂರು ವರ್ಷ ಶುಭವಾಗಲ್ಲ. ಅಪ್ಪಯ್ಯ ಊರಲ್ಲಿ ನನ್ನ ಗೆಳತಿಯರನ್ನೆಲ್ಲ ಮಾತಾಡಿಸ್ಕೊಂಡು ಬರ್ತೀನಿ. ಸರಿ ಕಣ. ಭೂಮಿಕಾ
ನೀನು ನಮ್ಮೂರವಳಲ್ಲವ? ಹೌದು ಅಜ್ಜಿ. ಹೆಂಗಿದ್ಯವ? ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ. ಅದೇನು ಕೂತ್ಕೊಂಡು ಮಾತಾಡಿ. ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದ್ದೀಯಾ? ನಮ್ಮ ಅತ್ತೆ ಹತ್ರ ದಿನ ಬಡಿಸೋದೇ ಇದೆ. ಆ ದೇವ್ರಿಗೆ ನನ್ನ ಮೇಲೆ ಕರುಣೆ ಇದೆಯಾ? ಪರವಾಗಿಲ್ಲ ಬಿಡು, ಆಗೋದೆಲ್ಲ ಒಳ್ಳೆಯದೇ ಆಗುತ್ತೆ. ಸರಿ. ಇಬ್ಬರು ಕರ್ಕ ಬನ್ನಿ. ಯಾಕೆ ನಿಲ್ಲಿಸ್ಬೇಕು? ಇಬ್ರು ಗಂಡು ಹೆಣ್ಣು ಇಬ್ರು ವಯಸ್ಸಾಗಿಲ್ಲ ಅದೇನು ಮದುವೆ ಮಾಡ್ತಾರೆ ಇದು ಮಾಮೂಲಿ ಇವಾಗ ನಡೀತಿರೋದಲ್ಲ, ತಲಾಂತರದಿಂದ ಬಂದ ಸಂಪ್ರದಾಯ. ನಮ್ಮ ಅಪ್ಪ ಅವರಿಗೆ ಮದುವೆ ಆಗಿದ್ದು, ನಮ್ಮ ತಾತ ಅವರಿಗೆ ಮದುವೆ ಆಗಿದ್ದು. ದಿವಸ ಕಾನೂನು ಪ್ರಕಾರ ಬಾಲ್ಯ ವಿವಾಹ ಮಾಡೋದಿಲ್ಲ. ಅದೇನ್ ಮಾಡಂಗಿಲ್ಲ, ನಾವು ಮಾಡ್ತೀವಿ. ನಾವು ಪೊಲೀಸ್ ಸ್ಟೇಷನ್ ಬರ್ತೀವಿ. ಯಾಕೆ ಮಾಡಂಗಿಲ್ಲ? ಕಾನೂನು ಪ್ರಕಾರ